ಅಲ್ಲ ಅದಕ್ಕೆ ನಾಟಿ ಕೋಳಿ ಸಾರಿ ಹೆಂಗ್ ಖಾರ ತೆಗಿತೀರಾ? ಇದು ಹೆಂಗ್ ಗೊತ್ತೇನ್ರಿ, ಬಾಂಡ್ಲಿ ಇಟ್ಕೊಂಡ ಒಂಚೂರು ಎಣ್ಣೆ ಹಾಕೊಂಡೆ ಒಂದಿಷ್ಟು, ಕೊನೆಗೆ ಈರುಳ್ಳಿ ಹಾಕೊಂಡೆ, ಧನಿಯಾ ಒಂದ್ 4 ಕಾಳು ಹಾಕೊಂಡೆ. ಧನಿಯಾ 4 ಕಾಳು ಸಾಕಾ? ಒಂದ್ ಸ್ವಲ್ಪ. ನೀವು 1 kg ಒಂದು ಅಂದಾಜು ಕಂಡ್ರಿ, ನಾವೆಲ್ಲ ಕೊಂಡ್ನಾಳ್ತೇವೆ, ಇವೆಲ್ಲ ಮಾಡಕ್ ಹೋಗಲ್ಲ. ಕೆಲವ್ರು ಇಷ್ಟು ಅಷ್ಟು ಅಂತಾರಲ್ಲ, ಅವೆಲ್ಲ ಹೇಳಕ್ ಹೋಗಲ್ಲ. 2 ಹೊಳಕಿಗೆ ಒಂದಿಷ್ಟು ಹಾಕ್ತೀನಿ ನಾನು. ಅಷ್ಟು ಗಸಗಸೆ ಹಾಕ್ಬೇಕು, ತಂಪು ಕಡ್ರಿ. ಚಿಕನ್ ಎಲ್ಲ ಹೀಟ್ ಅಲ್ಲ. ಹೌದು, ಹಂಗಾಗಿ ನಮ್ಮನೇಲಂತೂ ಮಾಡದೇ ಇಲ್ಲ ಚಿಕನ್ ಕಂಡ್ರಿ. ಹೀಟ್ ಅಂತೇಳಿ ಈ ಗಂಡ್ಸಿಗೆ ಆಗದೇ ಇಲ್ಲ. ನಮ್ಮನೇಲಿ ನೋಡಿ ದಿನಾನು ಇರ್ಬೇಕು, ಇಲ್ದಿರಿ ನಮ್ಮನೇಲಿ ಊಟನೇ ಹೋಗಲ್ರಿ. ಎಂತ ಸೈಡ್ ನಮ್ಮ ಅತ್ತೆ ಒಂದ್ ಬದಿ ಬೆಂಗಳೂರಿಂದ ಬಂದ್ರ, ಅವ್ರಿಗೀಗ ನಾನ್ ವೆಜ್ ಇಲ್ದಿರೇ ಆಗಲ್ಲ. ಕೇಳ್ದೆ, ಅವ್ರ ಮಕ್ಳು ಮನೆಗೆ ಹೋಗಿದಂತೆ ಭಾರಿ ವೀಕ್ ಆಗಿ ಬಂದಾರಂತ. ಹೌದಾ? ಅಲ್ಲ ಪಾಪ ಎಂತ ಮಾಡ್ತಾರೆ, ಮಕ್ಳು ಮನೆಗೆ ಹೋದ ತಕ್ಷಣನೇ ವೀಕ್ ಆಗ್ಬೇಕು ಅನ್ನೋದೇನಿಲ್ಲ. ಅವ್ರಿಗೆ ಹುಷಾರಿಲ್ದೆ ಗ್ರಾಚಾರ ಕೆಟ್ಟಿ ಹುಷಾರಿಲ್ದೆ ಮರ್ರ. ಈಗ ಬಂದ್ಮೇಲೆ ಮನೆ 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 ಅಂತ ಮನೇಲೆ ಹೋಗ್ಕೊಂಡಿದ್ರು, ಈಗ ಹೋದ್ರು, ಈಗ ಮನೆದೇ ಚಿಂತೆ ವಾಪಸ್ ಬಂದರು. ಆಮೇಲೆ ಒಣಮೆಣಸು ಎಷ್ಟು ಹಾಕಿದ್ರಿ? ಆಮೇಲೆ ಒಣಮೆಣಸು, ಬೆಳ್ಳುಳ್ಳಿ, ಒಂದು ಖಾರ ಮೆಣಸು ಇಟ್ಕೊಂಡಿ ನೀವು ಈ ಥರದವು. ಈಗ 4 ಈ ಥರ ಉದ್ದ ಮೆಣಸು ಒಂದು ಸುಮಾರು ಒಂದು 5-6 ಹಾಕಿನ್ ಕಣ್ರಿ ಅಷ್ಟೇ. ಜಾಸ್ತಿ ಖಾರ ತಿಂದರೆ ಮಕ್ಳಿಗೂ ಆಗಲ್ಲ, ಬೆಳಿಗ್ಗೆ ಏಳಕ್ಕೂ ಆಗಲ್ಲ. ಎಲ್ಲ ಹುಡುಗರು ಅಳ್ತಾವ ಸ್ಕೂಲಿಗೆ ಹೋಗವಲ್ಲ. ಹೌದು. ಅದು ಪಲಾವಿನ ಸೊಪ್ಪು ಎಷ್ಟು ಹಾಕ್ತೀರಾ? ನೀವು ಬಾಟಲ್ ಇಟ್ಕೊಂಡಿರಾ? ನಾವು ಮನೆ ಇಲ್ಲಿ ಬೆಲಿ ಸಾಲಲ್ಲಿ ನೋಡಿ ಸಾಧಾರಣಕ್ಕಿಲ್ಲ ಪಲಾವಿನ ಸೊಪ್ಪು. ನಮ್ಮನೆ ಅಜ್ಜ ಮನೆ ಎಲ್ಲ ಕಿತ್ತು ಬಿಸಾಡೇನೆ ಸಿಟ್ಟಿಗೆ. ಹಾವು ಗೊತ್ತವೆ ಅಂತ ಹೇಳಿ ಎಲ್ಲ ತೆಗ್ದು ಹಾಕೇನೆ. ಹಂಗೆ ಒಂಚೂರು ಟೊಮೊಟೊ ಹಾಕಿದ್ದೆ. ಅಯ್ಯೋ ಕರೆಂಟ್ ಹೋಗ್ತದ್ರಿ ಬಂತ. ಬಾವಿ ಕೈಲಿ ಮಾರ ನಿಮ್ದೊಂದು ಕರೆಂಟ್ ಹೋಗೋದು ಬರೋದು. ನಮಗೆ ಪೇಟಿಗೆಲ್ಲ ಏನಿಲ್ಲ. ನೀವೆಲ್ಲ ಪ್ಯಾಟೆಲ್ಲದಿರ್ ನಾವೆಂತ ಮಾಡೋದು ಹೇಳಿ. ನಮ್ಮೂರಿಗೆ ಗೊತ್ತಾ, ಹಳ್ಳಿ ಜೀವನನೇ ಚಂದ ಚಂದ. ಸುಮ್ಮನೆ ಕುತ್ಕೊಳ್ಳಿ, ಆನೆ ಬಂದು ಹೋಗ್ಕೊಂಡು ನಮ್ಮೂರಲ್ಲಿ ಲೂಟಿ ಎಬ್ಸ್ತದವೆ 2 ಆನೆ. ನನ್ನ ಗಂಡುಗಂತೂ 3 ದಿನ ಆನೆ ಹಿಂದೆ ಓಡೋಗಿರಿ. ಓಡೋದು ಆನೆ ಎಲ್ಲ ಹೊತ್ತು ನೋಡ್ಕೊಬತ್ತೀನಿ ಅಂತ ಹೋಗದ್ ಕಣ್ರಿ. ಒಳ್ಳೆ ಹೋದರೆ ಮನೆಗೆ ಬರಲ್ಲ. ಸ್ಕೂಲಿಗೆ ಹೋಗ್ತಾ ಹುಷಾರು ಮಾರ. ನಂಗೆ ಅದೇ ಮತ್ತೆ ಬರೀ ಇಂಜೆಕ್ಷನ್ ಕೊಟ್ಟು ಇದು ಮಾಡ್ತಾರಂತೆ. ಅವೆಲ್ಲ ಮಾಡಲ್ರಿ ಪಾಪ. ಅವೆಲ್ಲ ದಿಕ್ ತಪ್ಪ ಬಂದವು. ಹೊಲ್ಲು ಸಲೆಯರು ಈ ಕಡೆಯಿಂದ ಆಚೆಗೆ ಬೆರ್ಸೋದು, ಆ ಕಡೆಯಿಂದ ಮಲ್ಲಿ ಕಟ್ಟೆರು ಈಚೆಗೆ ಬೆರ್ಸೋದು. ಪಾಪ ಅದನ್ನು ಅವು ಎಲ್ಲಿ ಗೊತ್ತಾವ ದಿಕ್ ತಪ್ಪೆ. ನಿಮ್ಮ ಇಲ್ಲಿ ಖಾರ ಹುಡಿತಿದ್ರೆ ನಿಮ್ಮ ಅಮ್ಮ ನಿಮ್ಮ ಅತ್ತೆ ಮುಂದೆ ಭಾಗ್ಯ ಲಕ್ಷ್ಮಿ ಬಾರಮ್ಮ ಎಂತ ಬೇಡದ. ಅವ್ರಿಗೊಂದು ಧಾರಾವಾಹಿ ಇದ್ಬಿಟ್ರು ಸೈ ಕಂಡ್ರೆ ಮತ್ತೇನು ಒಳ್ಳೆ ತಗೊಬಂದು ಬಾಂಬ್ ಗೊತ್ತಾಕಿದ್ರು ಗೊತ್ತಾಗದು. ಇದೆಲ್ಲ ಐಟಮ್ಸು ಹಾಕಿನ್ರಿ. ಎಂತ ಗೊತ್ತಾ, ಸೊಂಪು ಕಾಳು, ಇದು ಚಕ್ರಮಗ್ಗು, ಒಂದು ಕೆಲ್ಲು, ಚಕ್ಕೆ ಒಂದು ತುಂಡು, ಆಮೇಲೆ ಒಂದು 4 ಲವಂಗ. ಕೇಳಕ್ಕೂ ನಂಗೆ ನೆನಪಾಗದ್ರಿ, ಬೆಂಗಳೂರು ಚಕ್ಕೆನೋ ಅದು ಕುರ್ಕಿ ಚಕ್ಕೆನೋ ಗೊತ್ತಾಗಲ್ಲ ನೋಡಿ. 4 ಚಕ್ಕೆ ತಪ್ಪು ಹೋಗ್ಬೇಕು. ನೀವು ಬರೀ ಮೆಣಸಿನ್ಕಾಳು ಒಂದಿಷ್ಟು ಕೊಡ್ತೀರಾ, 4 ಚಕ್ಕೆ ಕೊಡೋದು ಏನಿಲ್ಲ. ನಮ್ಮ ಚಕ್ಕೆ ನಮಗೂ ಸಿಗಲ್ಲ, ನಾವು ಒಂದಿನ ತಗೊಂಡ ಮೆಣಸಿನ್ಕಾಳು ಆದ್ರೂ ಕೊಡ್ಬೋದು. ಈಗ ಎಷ್ಟೊತ್ತು ಹುರಿತೀರ? ನನಗೆ ಇತ್ತೀಚಿಗೆ ಮತ್ತೋಗೋದ್ ಮರ್ಯಾರ. ಒಂದು ಹಾಕಿದ್ರು ಒಂದು ನೆಟ್ಟಿಗೆ ಹಾಕಲ್ಲ. ಇಷ್ಟು ಮೆಣಸಿನ್ಕಾಳು ಹಾಕಿದ್ದೀನಿ ಆಯ್ತಾ. ಮೆಣಸಿನ್ಕಾಳು ಎಷ್ಟು ನಾವೇ ಬೆಳ್ಕೊಂಡ್ರೆ ಮೆಣಸಿನ್ಕಾಳು ನೀವೇ ಬೆಳೆಯೋದ? 2 kg ಇದು ಕೋಳಿಗ 2 kg ಆಗಿದೆ. ನೆಂಟರು ನಾಳೆನೂ ಇರ್ತಾರೆ, ಹಂಗಾಗಿ ನಾನು ಒಟ್ಟಿಗೆ ಮಾಡಲ್ಲ. ನಾಳೆ ಮತ್ತೆ ಅದನ್ನೇ ಒಂದು ಇವತ್ತು ಸಾರು ಮಾಡಿದ್ವಿ, ನಾಳೆ ಫ್ರೈ ಮಾಡ್ತೀರಾ? ಈಗ ಹುರ್ತು ಇದೆಂತ ಖಾರ ಮಿಕ್ಸಿಗೆ ಹಾಕದ? ಈಗ ಮಿಕ್ಸಿಗೆ ಹಾಕೋದು, ಆಮೇಲೆ ಈ ಕಾಯಿನ ರುಬ್ಕೊಳ್ಳೋದು ಇಷ್ಟೇ. ರುಬ್ಕೊಂಡು ಚಂದ ಮಾಡಿ ಸಾರು ಮಾಡ್ತೀನಿ ನೋಡಿ. ಸಾರು ಮಾಡಿದ ಹಂಗೆ ರೊಟ್ಟಿ ಮಾಡಕ್ಕೆ ಇಟ್ಕೊಂಡೀನಿ. ರೊಟ್ಟಿ ಮಾಡಿರ್ತೀರಾ? ರೊಟ್ಟಿ ಎಷ್ಟು ಜನಕ್ಕೆ ಹೆಂಗೆ ಓದ್ತೀರಿ ನೀವು? ಓದಿರಲ್ಲ ನಿಮ್ಮ ಧೈರ್ಯದ ಮೇಲೆ. ಈಗ